ಅನ್ನ. ದಕ್ಷಿಣ ಭಾರತದಲ್ಲಿ ಅಕ್ಕಿ ಪ್ರಧಾನ ಆಹಾರವಾಗಿದೆ. ಉತ್ತರ ಭಾರತದಲ್ಲಿ ಚಪಾತಿ ಹೆಚ್ಚಾಗಿ ತಿನ್ನುತ್ತಾರೆ. ಆದರೆ ದಕ್ಷಿಣ ರಾಜ್ಯಗಳಲ್ಲಿ ದಿನಕ್ಕೆ 3 ಹೊತ್ತು ಅನ್ನ ತಿನ್ನುವವರ ಸಂಖ್ಯೆ ಹೆಚ್ಚು. ಹೌದು, ಅನ್ನ ತಿನ್ನುವುದರಿಂದ ಶಕ್ತಿಯ ಮಟ್ಟ ಹೆಚ್ಚುತ್ತದೆ ನೋಡಿ. ಇನ್ನು ದೀರ್ಘಕಾಲದವರೆಗೆ ಸಕ್ರಿಯವಾಗಿ ಮತ್ತು ಶಕ್ತಿಯುತವಾಗಿರುತ್ತಾರೆ. ಹೀಗಾಗಿ ಅನ್ನ ತಿಂದು ಕೆಲಸಕ್ಕೆ ಹೋಗುವವರೇ ಹೆಚ್ಚು. ಆದರೂ ಕೂಡ ಅಧ್ಯಯನಗಳ ಪ್ರಕಾರ ಅರ್ಧಂಬರ್ಧ ಬೇಯಿಸಿದ ಅನ್ನವನ್ನ ತಿನ್ನುವುದು ದೀರ್ಘಾವಧಿಯಲ್ಲಿ ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತದೆ ನೋಡಿ. ಅನ್ನವನ್ನ ಸರಿಯಾಗಿ ಬೇಯಿಸಿ ತಿನ್ನಬೇಕು. ಇಲ್ಲದಿದ್ದರೆ ಭವಿಷ್ಯದಲ್ಲಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಎನ್ನುತ್ತಾರೆ ಅಧ್ಯಯನಗಳು. ಇನ್ನು ಹಲವರು ಕಡಿಮೆ ನೀರಿನಿಂದ ಅಕ್ಕಿ ಬೇಯಿಸುತ್ತಾರೆ. ಇದರಿಂದ 70% ಮಾತ್ರ ಅಕ್ಕಿ ಬೆಂದಿರುತ್ತೆ. ಈ ರೀತಿಯ ಅನ್ನ ತಿನ್ನಲು ಉತ್ತಮವಾದರೂ ಕೂಡ ಜೀರ್ಣಿಸಿಕೊಳ್ಳಲು ಕಷ್ಟವಾಗುತ್ತದೆ. ಮೇಲಾಗಿ ಅಕ್ಕಿಯನ್ನ ಸರಿಯಾಗಿ ಬೇಯಿಸದ ಕಾರಣ ಈ ಅಕ್ಕಿಯನ್ನ ಬೆಳೆಯುವಾಗ ಬಳಸುವಂತಹ ಕೀಟನಾಶಕಗಳು ದೇಹಕ್ಕೆ ಸೇರುವಂತಹ ಸಾಧ್ಯತೆ ಕೂಡ ಇದೆ. ಈಗ ಎಲ್ಲರೂ ಕೂಡ ಬೆಳೆಯಲು ಕೀಟನಾಶಕಗಳನ್ನು ಬಳಸುತ್ತಾರೆ. ಆ ಕೀಟನಾಶಕಗಳು ಸಸ್ಯಗಳ ಮೇಲೆ ಮಾತ್ರವಲ್ಲದೆ ಮಣ್ಣಿನಲ್ಲೂ ಕೂಡ ಇದೆ. ಮಣ್ಣಿನಿಂದ ಅವು ಬೆಳೆಗಳಿಗೆ ಪರಿಣಾಮ ಬೀರುತ್ತೆ. ಅದರಲ್ಲೂ ಕೂಡ ಭತ್ತದ ಬೆಳೆಯನ್ನ ಅಪಾಯಕಾರಿಯಾಗಿಸುತ್ತೆ. ಅಕ್ಕಿಯಲ್ಲಿ ಆರ್ಸೆನಿಕ್ನಂತಹ ವಿಷಕಾರಿ ರಾಸಾಯನಿಕಗಳು ರೂಪುಗೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೋಡಿ. ಆದ್ದರಿಂದ ಚೆನ್ನಾಗಿ ಬೇಯಿಸಿದ ಅನ್ನವನ್ನ ತಿನ್ನಿರಿ. ಅಕ್ಕಿಯನ್ನ ಹೆಚ್ಚು ಚೆನ್ನಾಗಿ ಬೇಯಿಸಿದಷ್ಟು ಆರ್ಸೆನಿಕ್ ಮಟ್ಟ ಕಡಿಮೆಯಾಗುತ್ತೆ. ಹಾಗೆ 1 ಕಪ್ ಅನ್ನವನ್ನ ಬೇಯಿಸಲು ಕನಿಷ್ಠ 5 ಕಪ್ ನೀರು ಸೇರಿಸಬೇಕು. ಅಕ್ಕಿ ಬೇಯಿಸಿದ ನಂತರ ಹೆಚ್ಚುವರಿ ನೀರನ್ನು ಹೊರಹಾಕಿ. ನಂತರ ಆರ್ಸೆನಿಕ್ ಮಟ್ಟವು ಅರ್ಧಕ್ಕಿಂತ ಹೆಚ್ಚು ಕಡಿಮೆಯಾಗುತ್ತೆ. ಹಾಗೆ ಅಕ್ಕಿಯನ್ನ ಮೊದಲು ನೆನೆಸಿ ನಂತರ ಬೇಯಿಸುವುದು ಉತ್ತಮ ನೋಡಿ. ಹೀಗೆ ನೆನೆಸಿ ಬೇಯಿಸುವುದರಿಂದ ಆರ್ಸೆನಿಕ್ ಪರಿಣಾಮ 80% ಕಡಿಮೆಯಾಗುತ್ತೆ. ಆದರೆ ಈ 2 ವಿಧಾನದಲ್ಲಿ ಅಡುಗೆ ಮಾಡುವುದರಿಂದ ಅಕ್ಕಿ ಮೆತ್ತಗಾಗುವ ಸಾಧ್ಯತೆ ಕೂಡ ಇದೆ. ಅದಕ್ಕಾಗಿಯೇ ಅನೇಕರು ಈ ರೀತಿ ತಿನ್ನಲು ಇಷ್ಟಪಡೋದಿಲ್ಲ. ನಿಜವಾಗಿ ಅಕ್ಕಿ ಮೆತ್ತಗಾದರೂ ಕೂಡ ಪರವಾಗಿಲ್ಲ. ಆರ್ಸೆನಿಕ್ ಪ್ರಭಾವವನ್ನು ಕಡಿಮೆ ಮಾಡಲು ಹೀಗೆ ಬೇಯಿಸಿದರೆ ಉತ್ತಮವಾಗುತ್ತೆ. ಯಾಕಂದರೆ ಭವಿಷ್ಯದಲ್ಲಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಸಾಕಷ್ಟು ಕಡಿಮೆಯಾಗುತ್ತೆ. ಅಕ್ಕಿ ಕ್ಯಾರ್ಸಿನೋಜಿಕ್ ಎಂದು ಅನೇಕ ಅಧ್ಯಯನಗಳು ತೋರಿಸಿವೆ. ಆದರೆ ಮೇಲೆ ಹೇಳಿದಂತೆ ಹೆಚ್ಚು ನೀರು ಹಾಕಿ ಅನ್ನವನ್ನ ಬೇಯಿಸುವುದರಿಂದ ಅದು ಆರೋಗ್ಯವಾಗಿರುತ್ತೆ. ಅದಲ್ಲದೆ ಅನ್ನದಲ್ಲಿರುವಂತಹ ಆರ್ಸೆನಿಕ್ ದೇಹಕ್ಕೆ ಸೇರದಂತೆ ತಡೆಯಬಹುದು. ಒಂದು ಅಧ್ಯಯನದ ಪ್ರಕಾರ ಈ ಆರ್ಸೆನಿಕ್ ತುಂಬಿದ ಅನ್ನ ತಿನ್ನುವುದರಿಂದ 9,000ಕ್ಕೂ ಹೆಚ್ಚು ಜನರಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಗಿದೆಯಂತೆ. ವಿಶೇಷವಾಗಿ ಅವರು ಸ್ತನ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ಗೆ ಒಳಗಾದವರಂತೆ. ಹಾಗಾಗಿ ಯಾವಾಗಲೂ ಕೂಡ ಅಕ್ಕಿಯನ್ನು ಚೆನ್ನಾಗಿ ಬೇಯಿಸಿ ಆನಂತರ ಅದನ್ನು ತಿನ್ನಿರಿ. ನಿಮ್ಮ ಆರೋಗ್ಯಕ್ಕೂ ಕೂಡ ಅದು ತುಂಬ ಒಳ್ಳೆಯದು.